ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ಗೋಲ್ಡನ್ ಕ್ರಾಸ್ ಓವರ್ ಸ್ಟ್ರಾಟಜಿ ಬಗ್ಗೆ ಕಲಿತೀವಿ. ವೈ ಬಿಕಾಸ್ ಗೋಲ್ಡನ್ ಸ್ಟ್ರಾಟಜಿ ಕ್ರಾಸ್ ಓವರ್ ಅಂತಂದರೆ ಎಕ್ಸಾಂಪಲ್ಗೆ ಒಂದು ಮೂವಿಂಗ್ ಎವರೇಜ್ ಇರುತ್ತೆ, ಇನ್ನೊಂದು ಮೂವಿಂಗ್ ಎವರೇಜು ಕ್ರಾಸ್ ಮಾಡಿದಾಗ ನಾವು ಬೈ ಮಾಡ್ತೀವಿ. ಓಕೆ, ಇದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಂತ ಹೇಳ್ತೀವಿ. ಅಂದರೆ ಇದ್ರ ವ್ಯಾಲ್ಯೂ ಬೇರೆ ಇರುತ್ತೆ ಮತ್ತು ಇದ್ರ ವ್ಯಾಲ್ಯೂ ಬೇರೆ ಇರುತ್ತೆ. ಸೊ ಯಾವಾಗ ಇದು ಕ್ರಾಸ್ ಆಗುತ್ತೋ ಅವಾಗ ಬುಲ್ಲಿಶು, ಮತ್ತು ಯಾವಾಗ ಇದನ್ನು ಕೆಳಗಡೆ ಬರುತ್ತೋ ಇದು ಬೇರಿಶ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಡೀಟೇಲನ್ನು ನೋಡೋಣ. ಈ ಸ್ಟ್ರಾಟಜಿ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಎಕ್ಸಾಂಪಲ್ಗೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ರಿಲಯನ್ಸನ್ನು ಕೆಲವು ಸರ್ತಿ ಈ ರೀತಿ ಮೇಲೆ ಹೋಗುತ್ತೆ ಮತ್ತು ಏನಾಗುತ್ತೆ ಕೆಳಗಡೆ ಬರುತ್ತೆ, ಈ ರೀತಿ ಮೇಲೆ ಹೋಗುತ್ತೆ ಮತ್ತು ಕೆಳಗಡೆ ಬರುತ್ತೆ, ರೈಟ್. ಈ ರೀತಿ ಇದ್ದಾಗ ಇಲ್ಲಿ ಕೆಲವರು ಬೈ ಮಾಡ್ತಾರೆ ಮತ್ತು ಇಲ್ಲಿ ಬಂದುಬಿಟ್ಟು ಪ್ರಾಫಿಟ್ ಬುಕ್ ಮಾಡಿಕೊಂಡೇ ಹೋಗ್ತಾರೆ, ರೈಟ್. ಈ ರೀತಿನ ಕೆಲವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಬೈ ಮಾಡಬೇಕು ಅಂತ. ಸಮ್ಟೈಮ್ಸ್ ಬಂದುಬಿಟ್ಟು ಅವರು ಕೆಳಗಡೆ ಹೋಗ್ತಾನೆ ಇರುತ್ತೆ, ಇಲ್ಲಿ ಬೈ ಮಾಡ್ತಾ ಇರ್ತಾರೆ, ಇನ್ನೂ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಇಲ್ಲಿ ಎಕ್ಸಿಟ್ ಆಗ್ತಾರೆ ಮತ್ತು ಮೇಲೆ ಹೋಗ್ಬಿಡುತ್ತೆ, ರೈಟ್. ಈ ರೀತಿ ತುಂಬ ಸರ್ತಿ ಆಗುತ್ತೆ. ಆದರೆ ಒಂದು ಪರ್ಟಿಕ್ಯುಲರ್ ರೂಲ್ ಬೇಸ್ಡ್ ನಾವು ಸ್ಟ್ರಾಟಜಿನ ಯೂಸ್ ಮಾಡಿದಾಗ ನಾವು ಕೆಲವು ಸರ್ತಿ ನಾವು ಈಸಿ ಮೆಥಡಲ್ಲಿ ನಾವು ಕೆಲವೊಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದು ಎಕ್ಸಾಂಪಲ್ ಜೊತೆಗೆ ನಾವು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಗೋಲ್ಡನ್ ಕ್ರಾಸ್ ಓವರ್ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಗೋಲ್ಡನ್ ಕ್ರಾಸ್ ಓವರಲ್ಲಿ ನಾವು ಸಿಂಪಲ್ ಮೂವಿಂಗ್ ಆ್ಯಾವರೇಜ್ನ ತೊಗೊಳ್ತೀವಿ. ಸಿಂಪಲ್ ಮೂವಿಂಗ್ ಆ್ಯಾವರೇಜು ಈ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ನಾವು ಎರಡು ಮೂವಿಂಗ್ ಆ್ಯಾವರೇಜ್ನ ಯೂಸ್ ಮಾಡ್ತೀವಿ. ಎರಡು ಮೂವಿಂಗ್ ಆ್ಯಾವರೇಜಲ್ಲಿ ಫಸ್ಟ್ ಮೂವಿಂಗ್ ಆ್ಯಾವರೇಜ್ ಬಂದುಬಿಟ್ಟು 20 ಮೂವಿಂಗ್ ಆ್ಯಾವರೇಜ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಸೆಕೆಂಡ್ ಮೂವಿಂಗ್ ಆ್ಯಾವರೇಜ್ ಬಂದುಬಿಟ್ಟು 89 ಮೂವಿಂಗ್ ಆ್ಯಾವರೇಜ್ನ ಯೂಸ್ ಮಾಡ್ತೀವಿ. ಓಕೆ, ಇವಾಗ ಎಕ್ಸಾಂಪಲ್ಗೆ ಫಸ್ಟು ಇದು ಒಂದು 89 ಮೂವಿಂಗ್ ಆ್ಯಾವರೇಜ್ ಅಂತ ಅಂದ್ಕೊಳ್ಳಿ. 20 ಮೂವಿಂಗ್ ಆ್ಯಾವರೇಜ್ ಯಾವಾಗ 89 ಮೂವಿಂಗ್ ಆ್ಯಾವರೇಜ್ನ ಕ್ರಾಸ್ ಮಾಡುತ್ತೋ ಆವಾಗ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಜಾಗದಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಪ್ರೈಸ್ ಬಂದುಬಿಟ್ಟು ಎಕ್ಸಾಂಪಲ್ಗೆ ಪ್ರೈಸ್ ಇದೆ ಅಂದ್ಕೊಳ್ಳಿ. ಪ್ರೈಸು ಇಲ್ಲಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಬಂದುಬಿಟ್ಟು ನಮಗೆ ಟಚ್ ಮಾಡಿದಾಗ ಏನು ಮಾಡ್ತೀವಿ ನಾವು ಪಿರಮಿಡ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಾದರೂ ಟಚ್ ಮಾಡ್ಬೋದು, ಇಲ್ಲಾಂದರೆ 20 ಮೂವಿಂಗ್ ಆ್ಯಾವರೇಜಿಗಾದರೂ ಇವಾಗ 20 ಮೂವಿಂಗ್ ಆ್ಯಾವರೇಜಿಗಿದೆ, ಇಲ್ಲಿ ಪಿರಮಿಡಿಂಗ್ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಮತ್ತು ಯಾವಾಗ ನಾವು ಬುಕ್ ಮಾಡ್ತೀವಿ ಅಂತಂದರೆ ಇವಾಗ 89 ಮೂವಿಂಗ್ ಆ್ಯಾವರೇಜ್ನ 29 ಮೂವಿಂಗ್ ಆ್ಯಾವರೇಜ್ ಯಾವಾಗ ಮೇಲಿಂದ ಕೆಳಗಡೆ ಕ್ರಾಸ್ ಮಾಡುತ್ತೋ ಇಲ್ಲಿ ಬಂದುಬಿಟ್ಟು ಪ್ರಾಫಿಟ್ ಬುಕ್ ಮಾಡ್ಕೊತೀವಿ. ನೆಕ್ಸ್ಟು ನಾವು ಯಾವಾಗ ಮತ್ತೆ ಎಂಟ್ರಿ ತೊಗೊಳ್ತೀವಿ ಅಂತಂದರೆ 89 ಮೂವಿಂಗ್ ಆ್ಯಾವರೇಜ್ ಯಾವಾಗ 89 ಮೂವಿಂಗ್ ಆ್ಯಾವರೇಜ್ನ ಯಾವಾಗ 20 ಮೂವಿಂಗ್ ಆ್ಯಾವರೇಜ್ ಮತ್ತೆ ಕ್ರಾಸ್ ಮಾಡುತ್ತೋ ಮತ್ತೆ ಆ ಸ್ಟಾಕಲ್ಲಿ ಎಂಟ್ರಿ ತೊಗೊಳ್ತೀವಿ. ಅದು ಎಕ್ಸಾಂಪಲ್ ಜೊತೆಗೆ ನಿಮಗೆ ತೋರಿಸ್ತೀನಿ, ಅವಾಗ ಇನ್ನೂ ಡೀಟೇಲಾಗಿ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ನಾವು ಇವಾಗ ನೋಡೋಣ. ಇದು ರಿಲಯನ್ಸ್ ಚಾರ್ಟು. ಇಲ್ಲಿ ಬಂದುಬಿಟ್ಟು ನೀವು ಇಂಡಿಕೇಟರ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಮೂವಿಂಗ್ ಆ್ಯಾವರೇಜ್ ಅಂತ ಹಾಕಿ, ಮೂವಿಂಗ್ ಆ್ಯಾವರೇಜಲ್ಲಿ ಜಸ್ಟ್ ಮೂವಿಂಗ್ ಆ್ಯಾವರೇಜ್ ಅಂತ ಇದೆಯಲ್ಲ ಇದನ್ನು ಮಾತ್ರ ಕ್ಲಿಕ್ ಮಾಡಿ, ಬೇರೆ ಯಾವುದು ಕ್ಲಿಕ್ ಮಾಡಿ. ಇದನ್ನ ಡಬಲ್ ಸರ್ತಿ ಕ್ಲಿಕ್ ಮಾಡ್ಕೊಳ್ಳಿ. 2 ಸರ್ತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು 2 ಸರ್ತಿ ಮೂವಿಂಗ್ ಆ್ಯಾವರೇಜ್ ಬಂದಿರುತ್ತೆ. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ, ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ಇದರ ಇನ್ಪುಟ್ನ ಚೇಂಜ್ ಮಾಡ್ತೀವಿ. ಇನ್ಪುಟ್ನ ಚೇಂಜ್ ಮಾಡಬೇಕಂತಂದರೆ ಫಸ್ಟು ಇನ್ಪುಟ್ಗೆ ಹೋಗಿ ಇಲ್ಲಿ ಲೆಂತ್ ಏನಿದೆ 9 ಇದೆಯಲ್ಲ ಇದು ಬಂದುಬಿಟ್ಟು 20 ಮಾಡ್ಕೊಳ್ಳಿ, 20 ಮಾಡ್ಕೊಳ್ಳಿ. ಮತ್ತು ಸ್ಟೈಲಲ್ಲಿ ಹೋಗ್ಬಿಟ್ಟು ಕಲರ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಕಲರ್ ಇದೇ ಇರಲಿ, ನಾವು ಸ್ವಲ್ಪ ಡಾರ್ಕಾಗಿ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ. ಅದಾದಮೇಲೆ ಓಕೆ ಕೊಡಿ. ನೆಕ್ಸ್ಟ್ ಮೂವಿಂಗ್ ಆ್ಯಾವರೇಜಿಗಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಇಲ್ಲಿ ಕೂಡ ಇನ್ಪುಟ್ ಹಾಕಿ, ಇನ್ಪುಟಲ್ಲಿ ನಾವೇನಂದ್ವಿ ಸೆಕೆಂಡ್ ಇನ್ಪುಟ್ ಬಂದುಬಿಟ್ಟು 89, ಲೆಂತ್ ಏನಾಗುತ್ತೆ 89, ರಿಮೈನಿಂಗನ್ನು ನಾವು ಯಾವುದೇ ರೀತಿ ಚೇಂಜ್ ಮಾಡೋಂಗಿಲ್ಲ. 89 ಹಾಕ್ಬಿಟ್ಟು ಮತ್ತು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಕಲರ್ನ ಯಾವ್ದು ನಿಮ್ಗೆ ವಿಸಿಬಿಲಿಟಿ ಇರುತ್ತೋ ಅದನ್ನು ವಿಸಿಬಿಲಿಟಿಯಲ್ಲಿ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಯಾವಾಗ ಮೂವಿಂಗ್ ಆ್ಯಾವರೇಜ್ ಕೆಳಗಡೆ ಬಂದ ಮೇಲೆ ನಮಗೆ ರಿಲಯನ್ಸಲ್ಲಿ ಎಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡಲ್ಲ, ರೈಟ್. ಇನ್ವೆಸ್ಟ್ ಮಾಡೋಂಗಿಲ್ಲ. ಯಾವಾಗ ಇದು ಇನ್ವೆಸ್ಟ್ ಮಾಡಬೇಕು, ಇವಾಗ ಆಲ್ರೆಡಿ ಚೇಂಜ್ ಆಗಿದೆ ಮತ್ತು ಪ್ರೈಸ್ ಬಂದುಬಿಟ್ಟು ಮತ್ತೆ ಪುನಃ ಇಲ್ಲಿ ಮತ್ತೆ ಕ್ರಾಸ್ ಆದಾಗ, ಅಂದರೆ ಮೂವಿಂಗ್ ಆ್ಯಾವರೇಜ್ ಕೂಡ ಮೇಲೆ ಇರಬೇಕು, ಯೆಲ್ಲೋ ಲೈನ್ ಕೆಳಗಡೆ. ಯೆಲ್ಲೋ ಲೈನ್ ಏನು 89 ಮೂವಿಂಗ್ ಆ್ಯಾವರೇಜು, ಬ್ಲೂ ಲೈನ್ ಬಂದುಬಿಟ್ಟು 20 ಮೂವಿಂಗ್ ಆ್ಯಾವರೇಜ್. ಇಲ್ಲಿ ಬಂದಾಗ ನಾವು ಬೈ ಮಾಡಬೇಕಾಗುತ್ತೆ. ನಾವು ಎಕ್ಸಾಂಪಲ್ ಜೊತೆಗೆ ನೋಡೋಣ. ಓಕೆ, ಇದಕ್ಕೆ ನಾವು ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸಾಂಪಲ್ಗೆ ಡೈಲಿ
ಮತ್ತು ವೀಕ್ಲಿ ಮತ್ತು ಮಂತ್ಲಿ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ನಾವು ಯಾವುದ್ರಲ್ಲಿ ಎಂಟ್ರಿ ತೊಗೊಂಡಿರ್ತೀವೋ ಆ ಪ್ರಕಾರನೇ ನಾವು ಆ ಮೂವಿಂಗ್ ಆ ಟೈಮ್ ಫ್ರೇಮಲ್ಲಿ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ಓಕೆ, ಇವಾಗ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವಾಗ ಮೂವಿಂಗ್ ಎವರೇಜು ಇಲ್ಲಿ ಕ್ರಾಸ್ ಮಾಡಿದಾಗ ನಾವೇನು ಮಾಡ್ತೀವಿ, ವ್ಯಾಲ್ಯೂ ಬೈಯಿಂಗ್. ಓಕೆ, ಇನ್ಸ್ಟಿಟ್ಯೂಟ್ಗಳು ಹೇಗೆ ವ್ಯಾಲ್ಯೂ ಬೈಯಿಂಗ್ ಮಾಡಿ ಮತ್ತು ಹೇಗೆ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ ಆ ರೀತಿಯೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ನಾವು ಎಲ್ಲೂ ರಿಲಯನ್ಸಲ್ಲಿ ಎಂಟ್ರಿ ತೊಗೊಳ್ಳಲ್ಲ. ಯಾವಾಗ ಇದು ಮೂವಿಂಗ್ ಎವರೇಜ್ ಇಲ್ಲಿ ಕ್ರಾಸ್ ಆಗಿದ ತಕ್ಷಣವೇ ಮತ್ತೆ ನಾವು ಎಲ್ಲೆಲ್ಲಿ ಎಂಟ್ರಿ ತೊಗೋಬೋದು ಅಂತಂದರೆ, ಒಂದು ಇದಕ್ಕೆ ಸಪೋರ್ಟ್ ತೊಗೊಂಡಾಗ ಇಲ್ಲಿ ಎಂಟ್ರಿ ತೊಗೋಬೋದು, ಇಲ್ಲಾಂತಂದರೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಇದಕ್ಕೆ ಸಪೋರ್ಟ್ ತೊಗೊಂಡಾಗ ಎಂಟ್ರಿ ತೊಗೋಬೋದು. ಎಕ್ಸಾಂಪಲ್ಗೆ ಇಲ್ಲಿ ನಾವು ಎಂಟ್ರಿ ತೊಗೊಂಡಿರ್ತೀವಿ, ಮತ್ತು ಇಲ್ಲೆಲ್ಲ ಪಿರಮಿಡಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಇಲ್ಲಿ ಗ್ಯಾಪ್ ಡೌನ್ ಆಗಿದೆ, ದ್ಯಾಟ್ ಈಸ್ ಡಿಫ್ರೆಂಟ್ ಇಶ್ಯೂ ಅದು. ಓಕೆ, ನೀವು ಇಲ್ಲಿಂದ ಇಲ್ಲಿವರೆಗೂ ನೀವು ಕ್ಯಾಪ್ಚರ್ ಮಾಡ್ಕೋಬೋದು, ಮತ್ತೆ ಇಲ್ಲಿ ಬಂದುಬಿಟ್ಟು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ನೀವು ಪ್ರಾಫಿಟ್ ಫುಲ್ ಕಂಪ್ಲೀಟಾಗಿ ಬುಕ್ ಮಾಡ್ಕೋಬೇಕಂತಂದರೆ ಇಲ್ಲಿ 20 ಮೂವಿಂಗ್ ಎವರೇಜ್ ನೋಡಿ, 89 ಮೂವಿಂಗ್ ಎವರೇಜ್ಗಿಂತ ಕೆಳಗಡೆ ಬಂದಾಗ ನಾವೇನು ಮಾಡ್ತೀವಿ, ಪ್ರಾಫಿಟ್ ಬುಕ್ ಮಾಡ್ಕೋತೀವಿ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಎಲ್ಲೂ ಕೂಡ ನಾವು ಬೈಯಿಂಗ್ ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೈಯಿಂಗ್ ಮಾಡೋಂಗಿಲ್ಲ. ಯಾವಾಗ ಮತ್ತೆ ಪುನಃ ನಾವು ಎಂಟ್ರಿ ತೊಗೊಳ್ತೀವಿ ಅಂತಂದ್ರೆ ರಿಲಯನ್ಸಲ್ಲಿ ಯಾವಾಗ 20 ಮೂವಿಂಗ್ ಎವರೇಜು ಕ್ರಾಸ್ ಆಗಿದೆ, ಇಲ್ಲಿ ಕ್ರಾಸ್ ಆಗಿದೆ, ರೈಟ್, ಇಲ್ಲಿ ಕರೆಕ್ಟಾಗಿ ಪ್ರೈಸ್ ಕೂಡ ಇಲ್ಲೇ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಎಂಟ್ರಿ ತೊಗೋತೀವಿ. ಇಲ್ಲೆಲ್ಲ ಪಿರಮಿಡಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರಾಫಿಟ್ ನೀವು ಅವಾಗ ಬುಕ್ ಮಾಡ್ಕೊಂಡು ಪಿರಮಿಡ್ ಮಾಡಿ ಅದಾದಮೇಲೆ ಪ್ರಾಫಿಟ್ ಬುಕ್ ಇಲ್ಲಿ ಪ್ರೈಸ್ಗಳು ಯಾವಾಗ ಕೆಳಗಡೆ ಬರುತ್ತೋ ಆವಾಗ ಕೆಲವೊಂದು ಪ್ರಾಫಿಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಮತ್ತೆ ನಿಮ್ಗೆ ತೋರಿಸ್ತೀನಿ ಎಲ್ಲಿವರೆಗೂ ನಾವು ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಿಟ್ ಎಲ್ಲಿ ಆಗ್ತೀವಿ ಅಂತಂದರೆ, ಮತ್ತೆ ಇಲ್ಲಿ ಎಕ್ಸಿಟ್ ಆಗ್ತೀವಿ, ಪುನಃ ಎಂಟ್ರಿ ಎಲ್ಲಿ ತೊಗೊಳುತ್ತೆ, ಮತ್ತು ಪುನಃ ಇಲ್ಲಿ ಎಂಟ್ರಿ, ಇಲ್ಲಿ ಬಂದಾಗ ಆ್ಯಡ್ ಮಾಡ್ಕೊಳ್ತೀವಿ, ಮತ್ತು ಇಲ್ಲಿ ಬಂದಾಗ ಆ್ಯಡ್ ಮಾಡ್ಕೊಳ್ತೀವಿ, ಮತ್ತೆ ನಾವು ಎಕ್ಸಿಟ್ ಆಗೋದು ಈ ರೇಂಜಲ್ಲಿ ಬಂದುಬಿಟ್ಟು ಎಕ್ಸಿಟ್ ಆಗ್ತೀವಿ. ಇವಾಗ ನೋಡ್ಬೋದು ನಮಗೆ ರಿಲಯನ್ಸಲ್ಲಿ ಇಲ್ಲಿಂದ ಅಂದರೆ ಸೆಪ್ಟೆಂಬರಿಂದ ರಿಲಯನ್ಸಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿಲ್ಲ. ಇಲ್ಲಿಗೆ ಇವಾಗ ಬರ್ತಾ ಇದೆ ಆಪರ್ಚುನಿಟಿ. ಪ್ರೈಸ್ ಮತ್ತೆ ಮೇಲೆ ಹೋಗಿ ಇಲ್ಲಿ ಸಪೋರ್ಟ್ ತೊಗೊಂಡಾಗ ಮತ್ತೆ ರಿಲಯನ್ಸಲ್ಲಿ ಎಂಟ್ರಿ ತೊಗೊಂಡು ಈ ರೀತಿ ಮತ್ತೆ ಬೇರೆ ನಾವು ಕ್ರಾಸ್ ಚೆಕ್ ಮಾಡೋಣ. TCS ಕೂಡ ನಾನು ಬೇಗ ಇವಾಗ ಆಲ್ರೆಡಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ, ಇದರಲ್ಲಿ ಡೀಟೇಲಾಗಿ ನಾವು ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಕ್ರಾಸ್ ಆಗಿದ ತಕ್ಷಣ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ರೈಟ್, ಮತ್ತು ಇಲ್ಲಿ ಬಂದಾಗ ನಾವು ಯಾವುದೇ ಎಂಟ್ರಿ ತೊಗೊಳ್ಳಲ್ಲ. ಇಲ್ಲಿ ನೋಡಿ, ನಾವು ಎಂಟ್ರಿ ತೊಗೊಂಡಿದ್ದೀವಿ, ಸ್ಟಾಪ್ ಲಾಸ್ ಬಂದಾಗ ನಾವು ಆಚೆ ಬಂದುಬಿಡಬೇಕಾಗುತ್ತೆ. ಓಕೆ, ಮತ್ತೆ ನಮಗೆ ಎಲ್ಲೂ ಎಂಟ್ರಿ ಸಿಕ್ಕಿಲ್ಲ ನೋಡಿ TCSಲ್ಲಿ. ನೀವು ಪುನಃ ತುಂಬ ಹಿಂದೆ ಹೋದಾಗ ನಿಮಗೆ ವ್ಯಾಲ್ಯೂ ಬೈಯಿಂಗಲ್ಲಿ ಗೊತ್ತಾಗುತ್ತೆ ನೋಡಿ. ಯಾವಾಗ ಇದು ಬಂದುಬಿಟ್ಟು ಕ್ರಾಸ್ ಓವರ್ ಆಗಿದೆ, ಇಲ್ಲೆಲ್ಲ ನಾವು ಸಪೋರ್ಟ್ ತೊಗೊಂಡಾಗ ಇಲ್ಲೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಮತ್ತೆ ಪುನಃ ಇಲ್ಲಿ ಎಂಟ್ರಿ ತೊಗೊಂಡ ತಕ್ಷಣ ಮತ್ತೆ ನಮಗೆ ಎಂಟ್ರಿ ಎಲ್ಲೆಲ್ಲಿ ಪ್ರೈಸ್ ಬರುತ್ತೋ ಅಲ್ಲಿ ಎಂಟ್ರಿ, ಡಬಲ್ ಎಂಟ್ರಿ ತೊಗೋಬೋದು. ಓಕೆ, ಒಂದು 20 ಮೂವಿಂಗ್ ಎವರೇಜಿಗೆ ತೊಗೋಬೋದು, ಇನ್ನೊಂದು ಬಂದುಬಿಟ್ಟು 89 ಮೂವಿಂಗ್ ಎವರೇಜಿಗೆ ಯಾವಾಗ ಸಪೋರ್ಟ್ ತೊಗೊಳುತ್ತೋ ಅಲ್ಲಿ ನಾವು ಎಂಟ್ರಿ ತೊಗೋಬೋದು. ನೋಡಿ, ಇನ್ಫೋಸಿಸ್ ಹಾಕ್ತೀನಿ. ಇನ್ಫೋಸಿಸಲ್ಲಿ ನೋಡಿ, ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಎಲ್ಲೂ ಎಂಟ್ರಿ ಸಿಕ್ಕಿಲ್ಲ. ಕೆಲವರು ಏನಂತಾರೆ 52 ವೀಕ್ಸು ತುಂಬ ಡಿಸ್ಕೌಂಟಲ್ಲಿ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ ಅಂತ. ಇಲ್ಲಿ ಏನು ಮಾಡ್ತಾರೆ, ಮತ್ತೆ ಎಂಟ್ರಿ ತೊಗೊಳ್ತಾರೆ, ಮತ್ತೆ ಕೆಳಗಡೆ ಹೋಗ್ತಾರೆ. ನಾವು ಎಂಟ್ರಿ ಎಲ್ಲಿ ತೊಗೋತೀವಿ, ಒಂದು ವ್ಯಾಲ್ಯೂ ಬೈಯಿಂಗ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಡಿಮಾಂಡ್ ಝೋನಲ್ಲಿ ಮಾತ್ರ ನಾವು ಬೈ ಮಾಡ್ತೀವಿ. ನೀವು ನೋಡ್ಬೋದು ಇನ್ಫೋಸಿಸಲ್ಲಿ ಯಾವಾಗ ಇಲ್ಲಿ ಕ್ರಾಸ್ ಓವರ್ ಆಗಿದೆ ಇಲ್ಲಿ ನಾವು ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಲ್ಲೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ಪ್ರಾಫಿಟ್ ಬುಕ್ ಮಾಡ್ತೀವಿ, ಇಲ್ಲಿ ಬಂದಾಗ ಪ್ರಾಫಿಟ್ ಮಾಡ್ಕೊತೀವಿ, ಇಲ್ಲಿ ಬಂದಾಗ ಪ್ರಾಫಿಟ್ ಬುಕ್ ಮಾಡ್ಕೊತೀವಿ. ನೀವು ನೋಡ್ಬೋದು, ಮತ್ತೆ ಪುನಃ ಯಾವಾಗ ಇಲ್ಲಿ ಕ್ರಾಸ್ ಓವರ್ ಆಗಿದೆ ಇಲ್ಲೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ರೈಟ್. ಇವೆಲ್ಲ ಮೂಮೆಂಟ್ ನೋಡ್ಬೋದು ನೀವು, ಇದಂತೆಲ್ಲ ಪ್ರತಿಯೊಂದು ಕೂಡ ಕ್ರಾಸ್ ಚೆಕ್ ಮಾಡ್ಕೋಬೋದು. ಇಲ್ಲೆಲ್ಲ ನೋಡಿ, ಯಾವಾಗ ಇಲ್ಲಿ ಕ್ರಾಸ್ ಆಗಿದೆ ಮತ್ತೆ ಇಲ್ಲೆಲ್ಲ ಎಲ್ಲೆಲ್ಲಿ ಸಪೋರ್ಟ್ ತೊಗೊಂಡಾಗ ಇಲ್ಲೆಲ್ಲ ಪಿರಮಿಡಿಂಗ್ ಮಾಡ್ಕೊಂಡು ಹೋಗ್ಬೋದು, ಮತ್ತೆ ಇಲ್ಲಿ ಬಂದಾಗ ನಾವು ಎಕ್ಸಿಟ್ ಆಗ್ಬೋದು. ನೋಡಿ, ಇಲ್ಲಿ ಎಕ್ಸಿಟ್ ಆಗಿದ ತಕ್ಷಣ ನಮಗೆ ಎಲ್ಲೂ ಕೂಡ ಮತ್ತೆ ಎಂಟ್ರಿನೇ ಸಿಕ್ಕಿಲ್ಲ HCL ಟೆಕ್ನಾಲಜಿಯಲ್ಲಿ. ಇದೇ ರೀತಿ ಇದರಲ್ಲಿ ಯಾವ ರೀತಿ ನೀವು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಫಸ್ಟು ಫಂಡಮೆಂಟಲ್ ವೆರಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಂಡಮೆಂಟಲ್ ವೆರಿ ಸ್ಟ್ರಾಂಗ್ ಸ್ಟಾಕ್ಸ್ ಅಂತಂದರೆ ನಾವು ಫಂಡಮೆಂಟಲ್ಲಾಗಿ ಕಲಿಬೇಕಂತಂದರೆ ಅದು ಆ್ಯಕ್ಚುಲಿ ಸಮುದ್ರ, ಅದನ್ನ ಅಷ್ಟು ಈಸಿಯಾಗಿ ನಾವು ಕಲಿಯೋಕ್ಕಾಗಲ್ಲ, ರೈಟ್. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸಿಂಪಲ್ ಮೆಥಡ್ ಅಂತಂದರೆ ನಿಫ್ಟಿ 50ಯಲ್ಲಿರೋ ಸ್ಟಾಕ್ಸು ಮತ್ತು ನಿಫ್ಟಿ ನೆಕ್ಸ್ಟ್ 50ಯಲ್ಲಿರೋ ಸ್ಟಾಕ್ಸ್ನ ಮಾತ್ರ, ಅದರಲ್ಲಿರೋ ಸ್ಟಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡಿ. ರೀಸನ್ ಬಂದುಬಿಟ್ಟು ಅದರಲ್ಲಿ ವಾಲ್ಯೂಮ್ ಇರುತ್ತೆ. ಓಕೆ, ವಾಲ್ಯೂಮ್ ಇದ್ದಾಗ ನಾವೇನು ಮಾಡ್ತೀವಿ, ವಾಲ್ಯೂಮ್ ಇದ್ದಾಗ ಅತಿ ಹೆಚ್ಚಾಗಿ ನಾವು ಇವಾಗ ಎಂಟ್ರಿ ತೊಗೊಂಡು ಎಕ್ಸಿಟ್ ಆಗಬೇಕಂತ ಈಸಿಯಲ್ಲಿ ಎಕ್ಸಿಟ್ ಆಗ್ಬೋದು.
ಮತ್ತೆ ಎಂಟ್ರಿ ತೊಗೋಬೇಕಂತಂದರೆ ಇಮಿಡಿಯೇಟಾಗಿ ನಾವು ಎಂಟ್ರಿ ತೊಗೋಬೋದು. ಅದೇ ನೀವು ವಾಲ್ಯೂಮ್ ಇಲ್ಲ ಅಂತಂದರೆ ನೀವು ಪೆನ್ನಿ ಸ್ಟಾಕ್ಸು ಈ ರೀತಿ ಸ್ಟಾಕ್ಸಲ್ಲಿ ನೀವು ಬೇಗ ಎಂಟ್ರಿ ತೊಗೊಳಕ್ಕಾಗಲ್ಲ. ಸೊ ಆ ಕಾರಣ ಈ ರೀತಿ ನಿಫ್ಟಿ 50 ಮತ್ತು ನೆಕ್ಸ್ಟ್ 50ಯಲ್ಲಿರೋ ಸ್ಟಾಕ್ಸ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮತ್ತೆ ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.